2026ರ ಬಗ್ಗೆ ಜ್ಯೋತಿಷಿ ಸುಮಿತಾಚಾರ್ಯ ನೀಡಿರುವ ಭವಿಷ್ಯವಾಣಿಗಳು ಈಗ ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ರಾಜಕೀಯ ವಲಯದವರೆಗೂ ಭಾರೀ ಚರ್ಚೆಗೆ ಕಾರಣವಾಗಿವೆ. ಸಾಮಾನ್ಯವಾಗಿ ವರ್ಷ ಆರಂಭವಾದಾಗ ರಾಶಿ ಭವಿಷ್ಯ, ದೇಶದ ಭವಿಷ್ಯ, ರಾಜಕೀಯ ಏರಿಳಿತಗಳ ಬಗ್ಗೆ ಹಲವರು ಹೇಳುತ್ತಾರೆ. ಆದರೆ ಈ ಬಾರಿ ಸುಮಿತಾಚಾರ್ಯ ಹೇಳಿರುವ ವಿಷಯಗಳು ಸ್ವಲ್ಪ ಗಂಭೀರ ಸ್ವರೂಪದ್ದಾಗಿರುವುದರಿಂದ ಜನರಲ್ಲಿ ಕುತೂಹಲದ ಜೊತೆಗೆ ಆತಂಕವೂ ಹೆಚ್ಚಾಗಿದೆ. ವಿಮಾನ ದುರಂತ, ರಾಜಕೀಯ ನಾಯಕರ ಸಾವು, ದೇಶದೊಳಗಿನ ಅಶಾಂತಿ, ವಿಶ್ವಯುದ್ಧದ ವಾತಾವರಣ, ಷೇರು ಮಾರುಕಟ್ಟೆ ಕುಸಿತ, ಪ್ರಕೃತಿ ವಿಕೋಪಗಳವರೆಗೂ ಅವರು ಹಲವು ಎಚ್ಚರಿಕೆಗಳನ್ನು ನೀಡಿದ್ದಾರೆ. ಅವರ ಪ್ರಕಾರ 2026ರ ಜೂನ್ 16ರಿಂದ ಜುಲೈ 14ರವರೆಗಿನ ಸಮಯ ಅತ್ಯಂತ ಸೂಕ್ಷ್ಮ. ಈ ಅವಧಿಯಲ್ಲಿ ವಿಮಾನ ಪ್ರಯಾಣ ಅಪಾಯಕಾರಿಯಾಗಬಹುದು ಎಂದು ಅವರು ಹೇಳಿದ್ದಾರೆ. ವಿಮಾನ ದುರಂತಗಳ ಸಂಭವದ ಸಾಧ್ಯತೆಯ ಬಗ್ಗೆ ಎಚ್ಚರಿಕೆ ನೀಡಿರುವ ಅವರು, ಜನರು ಸಾಧ್ಯವಾದರೆ ಈ ಸಮಯದಲ್ಲಿ ಅನಗತ್ಯ ವಿಮಾನ ಪ್ರಯಾಣ ತಪ್ಪಿಸಿಕೊಳ್ಳಿ ಎಂದು ಸಲಹೆ ನೀಡಿದ್ದಾರೆ. ಈ ಹೇಳಿಕೆಯೇ ಈಗ ಹೆಚ್ಚು ವೈರಲ್ ಆಗಿದೆ. ಕೆಲವರು ಇದು ನಿಜವಾದರೆ ಎಂದು ಭಯಪಡುತ್ತಿದ್ದರೆ, ಮತ್ತೊಂದೆಡೆ ಹಲವರು ಪ್ರತಿ ವರ್ಷ ಇಂತಹ ಭವಿಷ್ಯಗಳನ್ನು ಯಾರಾದರೂ ಹೇಳುತ್ತಲೇ ಇರುತ್ತಾರೆ ಎಂದು ಪ್ರಶ್ನಿಸುತ್ತಿದ್ದಾರೆ. ವಾಸ್ತವದಲ್ಲಿ ವಿಮಾನಯಾನ ಕ್ಷೇತ್ರ ಅತ್ಯಂತ ಕಠಿಣ ಸುರಕ್ಷತಾ ನಿಯಮಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಕೇವಲ ಜ್ಯೋತಿಷ್ಯ ಹೇಳಿಕೆಯ ಆಧಾರದಲ್ಲಿ ಜನರು ಭಯಪಟ್ಟು ಜೀವನವೇ ನಿಲ್ಲಿಸುವ ಅಗತ್ಯವಿಲ್ಲ. ಆದರೆ ಪ್ರಯಾಣ ಮಾಡುವಾಗ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದು, ತುರ್ತು ಮಾಹಿತಿ ತಿಳಿದುಕೊಳ್ಳುವುದು, ವಿಶ್ವಾಸಾರ್ಹ ವಿಮಾನ ಸಂಸ್ಥೆಗಳನ್ನು ಆಯ್ಕೆ ಮಾಡುವುದು ಇವು ಯಾವಾಗಲೂ ಒಳ್ಳೆಯದೆ. ಇದೇ ಅವಧಿಯಲ್ಲಿ ಭಾರತದ ಒಬ್ಬ ಪ್ರಭಾವಿ ರಾಜಕೀಯ ನಾಯಕನ ಹತ್ಯೆ ಅಥವಾ ಅನುಮಾನಾಸ್ಪದ ಸಾವಿನ ಸಾಧ್ಯತೆ ಇದೆ ಎಂಬ ಹೇಳಿಕೆಯು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ದೇಶದ ರಾಜಕೀಯ ಇತಿಹಾಸ ನೋಡಿದರೆ ಇಂತಹ ಘಟನೆಗಳು ಹಿಂದೆ ನಡೆದಿವೆ. ಅದರಿಂದ ಜನರಿಗೆ ಸ್ವಲ್ಪ ಆತಂಕ ಸಹಜ. ಆದರೆ ಯಾವುದೇ ವ್ಯಕ್ತಿಯ ಹೆಸರು ಹೇಳದೆ ಇಂತಹ ಹೇಳಿಕೆ ನೀಡುವುದು ಊಹಾಪೋಹಗಳಿಗೆ ಕಾರಣವಾಗುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದರಿಂದ ತಪ್ಪು ಸುದ್ದಿಗಳು ಹರಡುವ ಅಪಾಯವೂ ಇರುತ್ತದೆ. ಈಗಾಗಲೇ ಹಲವರು ತಮ್ಮ ರಾಜಕೀಯ ವಿರೋಧಿಗಳ ಹೆಸರನ್ನು ಸೇರಿಸಿ ಪೋಸ್ಟ್ಗಳನ್ನು ಮಾಡುತ್ತಿದ್ದಾರೆ. ಇದು ಅಪಾಯಕಾರಿ ಪ್ರವೃತ್ತಿ. ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೆ ಇಂತಹ ವಿಚಾರಗಳನ್ನು ನಿಜವೆಂದು ನಂಬುವುದು ಸರಿಯಲ್ಲ. ಜನರು ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಜುಲೈ 15ರಿಂದ ಆಗಸ್ಟ್ 12ರವರೆಗೆ ಈಶಾನ್ಯ ಭಾರತ, ಪಶ್ಚಿಮ ಬಂಗಾಳ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆಗಳು, ಹಿಂಸಾಚಾರ ಮತ್ತು ಜನಾಂದೋಲನಗಳು ಹೆಚ್ಚಾಗಬಹುದು ಎಂದು ಸುಮಿತಾಚಾರ್ಯ ಹೇಳಿದ್ದಾರೆ. ಭಾರತದಲ್ಲಿ ರಾಜಕೀಯ, ಭಾಷೆ, ಧರ್ಮ, ಮೀಸಲಾತಿ, ಉದ್ಯೋಗ ಬೆಲೆ ಏರಿಕೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ ಪ್ರತಿಭಟನೆಗಳು ಆಗಾಗ ನಡೆಯುತ್ತಲೇ ಇರುತ್ತವೆ. ಹೀಗಾಗಿ ಇಂತಹ ಹೇಳಿಕೆಗಳನ್ನು ಕೆಲವರು ಸಾಮಾನ್ಯ ರಾಜಕೀಯ ವಿಶ್ಲೇಷಣೆಯಂತೆ ನೋಡುತ್ತಿದ್ದಾರೆ. ಆದರೆ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಧ್ರುವೀಕರಣ ಹೆಚ್ಚುತ್ತಿರುವುದು ನಿಜ. ಚಿಕ್ಕ ವಿಷಯವು ದೊಡ್ಡ ಗಲಭೆಯಾಗಿ ತಿರುಗುವ ಸಾಧ್ಯತೆ ಇರುವ ಕಾಲ ಇದು. ಆದ್ದರಿಂದ ಜನರು ವದಂತಿಗಳ ಹಿಂದೆ ಹೋಗದೆ ಶಾಂತಿ ಕಾಪಾಡುವುದು ಮುಖ್ಯ. ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಪ್ರಚೋದನಕಾರಿ ವಿಡಿಯೋಗಳು, ಪೋಸ್ಟ್ಗಳು, ಎಡಿಟ್ ಮಾಡಿದ ಕ್ಲಿಪ್ಗಳನ್ನು ತಕ್ಷಣ ನಂಬಬಾರದು. ಆಗಸ್ಟ್ 13ರಿಂದ ಸೆಪ್ಟೆಂಬರ್ 11ರವರೆಗೆ ಯುರೋಪ್ ಕೇಂದ್ರವಾಗಿಸಿಕೊಂಡು ಬಹುರಾಷ್ಟ್ರೀಯ ಯುದ್ಧದ ವಾತಾವರಣ ನಿರ್ಮಾಣವಾಗಬಹುದು ಎಂಬ ಮಾತು ಇನ್ನಷ್ಟು ಚರ್ಚೆಗೆ ಕಾರಣವಾಗಿದೆ. ಈಗಾಗಲೇ ವಿಶ್ವದ ಹಲವೆಡೆ ಯುದ್ಧ ಹಾಗೂ ಉದ್ವಿಗ್ನ ಪರಿಸ್ಥಿತಿಗಳು ಇವೆ. ಹೀಗಾಗಿ ಇಂತಹ ಹೇಳಿಕೆ ಜನರ ಗಮನ ಸೆಳೆಯೋದು ಸಹಜ. ಆದರೆ ಜಗತ್ತಿನ ರಾಜಕೀಯ, ಯುದ್ಧ, ಆರ್ಥಿಕತೆ ಇವು ಸಾವಿರಾರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಜ್ಯೋತಿಷ್ಯ ಲೆಕ್ಕಾಚಾರ ಮಾತ್ರದಿಂದ ಇಂತಹ ದೊಡ್ಡ ಘಟನೆಗಳನ್ನು ನಿಖರವಾಗಿ ಹೇಳುವುದು ಸಾಧ್ಯವೇ ಎಂಬ ಪ್ರಶ್ನೆ ಕೂಡ ಕೇಳಿಬರುತ್ತಿದೆ. ಕೆಲವರು ಹಿಂದೆಯೂ ಅನೇಕ ಜ್ಯೋತಿಷಿಗಳು ವಿಶ್ವಯುದ್ಧ ಬರುತ್ತದೆ ಎಂದಿದ್ದರು, ಆದರೆ ಆಗಲಿಲ್ಲ ಎಂದು ನೆನಪಿಸುತ್ತಿದ್ದಾರೆ. ಷೇರು ಮಾರುಕಟ್ಟೆ ಕುಸಿತ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೊಡೆತ ಬೀಳಬಹುದು ಎಂಬ ಹೇಳಿಕೆಯು ಹೂಡಿಕೆದಾರರಲ್ಲಿ ಚರ್ಚೆ ಹುಟ್ಟಿಸಿದೆ. ಆದರೆ ಮಾರುಕಟ್ಟೆ ಯಾವಾಗಲೂ ಏರಿಳಿತ ಕಂಡೇ ಕಾಣುತ್ತದೆ. ಯುದ್ಧ, ತೈಲ ಬೆಲೆ, ಜಾಗತಿಕ ಆರ್ಥಿಕ ಪರಿಸ್ಥಿತಿ, ರಾಜಕೀಯ ನಿರ್ಧಾರಗಳು, ಕಂಪನಿಗಳ ಫಲಿತಾಂಶಗಳು ಇವುಗಳೇ ಮಾರುಕಟ್ಟೆ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ. ಕೇವಲ ಭವಿಷ್ಯವಾಣಿ ಕೇಳಿ ಜನರು ಆತಂಕದಲ್ಲಿ ಹೂಡಿಕೆಗಳನ್ನು ಮಾರಿಬಿಡೋದು ಸರಿಯಲ್ಲ. ಆರ್ಥಿಕ ವಿಷಯಗಳಲ್ಲಿ ಯಾವಾಗಲೂ ತಜ್ಞರ ಸಲಹೆ, ವಾಸ್ತವ ಮಾಹಿತಿ ಮತ್ತು ದೀರ್ಘಕಾಲದ ಯೋಜನೆ ಮುಖ್ಯ.
ಜಮ್ಮು ಕಾಶ್ಮೀರ, ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಪ್ರಕೃತಿ ವಿಕೋಪಗಳ ಸಂಭವದ ಬಗ್ಗೆ ಅವರು ಹೇಳಿರುವ ಮಾತುಗಳು ಗಮನ ಸೆಳೆದಿವೆ. ಈ ಪ್ರದೇಶಗಳು ಭೂಕುಸಿತ, ಪ್ರವಾಹ, ಮಳೆ ಅಬ್ಬರ, ಹಿಮಪಾತಕ್ಕೆ ಒಳಗಾಗುವ ಪ್ರದೇಶಗಳೇ ಆಗಿರೋದರಿಂದ ಜನರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ, ಪ್ರಕೃತಿ ವಿಕೋಪಗಳ ಬಗ್ಗೆ ವಿಜ್ಞಾನ ಈಗಾಗಲೇ ಸಾಕಷ್ಟು ಎಚ್ಚರಿಕೆ ನೀಡುತ್ತದೆ. ಹವಾಮಾನ ಬದಲಾವಣೆ, ಅರಣ್ಯನಾಶ, ಅತಿಯಾದ ನಿರ್ಮಾಣ ಕಾರ್ಯಗಳ ಪರಿಣಾಮವಾಗಿ ಇಂತಹ ಸಮಸ್ಯೆಗಳು ಹೆಚ್ಚುತ್ತಿವೆ. ಹೀಗಾಗಿ ಇದನ್ನು ಕೇವಲ ಜ್ಯೋತಿಷ್ಯ, ಭವಿಷ್ಯ ಎಂದು ನೋಡುವುದಕ್ಕಿಂತ ಪರಿಸರದ ಬಗ್ಗೆ ಜವಾಬ್ದಾರಿಯುತ ನಿಲುವು ತೆಗೆದುಕೊಳ್ಳುವುದು ಮುಖ್ಯ. ಒಟ್ಟಾರೆ ಜನರು ಇಂತಹ ಭವಿಷ್ಯವಾಣಿಗಳನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ನಂಬಿಕೆ ಎನ್ನುವುದು ವೈಯಕ್ತಿಕ ವಿಷಯ. ಕೆಲವರು ಜ್ಯೋತಿಷ್ಯವನ್ನು ನಂಬುತ್ತಾರೆ, ಕೆಲವರು ಸಂಪೂರ್ಣ ತಳ್ಳಿಹಾಕ್ತಾರೆ. ಆದರೆ ಯಾವುದೇ ಭವಿಷ್ಯವಾಣಿಯನ್ನು 100% ಸತ್ಯ ಎಂದುಕೊಂಡು ಭಯದಲ್ಲಿ ಬದುಕುವುದು ಸರಿಯಲ್ಲ. ಅದೇ ಸಮಯದಲ್ಲಿ ಎಲ್ಲವನ್ನೂ ಹಾಸ್ಯ ಮಾಡಿಬಿಡುವುದು ಸರಿಯಲ್ಲ. ಇಂತಹ ಹೇಳಿಕೆಗಳನ್ನು ಒಂದು ಅಭಿಪ್ರಾಯ ಅಥವಾ ಒಂದು ಊಹೆ ಎಂಬ ಮಟ್ಟದಲ್ಲಿ ನೋಡಬೇಕು. ಜನರು ಹೆಚ್ಚು ಎಚ್ಚರಿಕೆಯಿಂದಿರಬೇಕಾದದ್ದು ಭಯ ಹುಟ್ಟಿಸುವ ಸುಳ್ಳು ಮಾಹಿತಿ, ವದಂತಿಗಳು ಮತ್ತು ಸಾಮಾಜಿಕ ಜಾಲತಾಣದ ಪ್ರಚಾರಗಳ ಬಗ್ಗೆ. ವಿಮಾನ ದುರಂತದ ಭಯದಿಂದ ಜೀವನವೇ ನಿಲ್ಲಿಸಿಕೊಳ್ಳಬೇಕಾಗಿಲ್ಲ. ರಾಜಕೀಯ ಅಶಾಂತಿ ಬಗ್ಗೆ ಕೇಳಿ ಸಮಾಜದಲ್ಲಿ ದ್ವೇಷ ಹರಡಬಾರದು. ಮಾರುಕಟ್ಟೆ ಕುಸಿತದ ಮಾತು ಕೇಳಿ ಆತುರದಲ್ಲಿ ಹಣಕಾಸು ನಿರ್ಧಾರ ತೆಗೆದುಕೊಳ್ಳಬಾರದು. ಪ್ರಕೃತಿ ವಿಕೋಪಗಳ ಬಗ್ಗೆ ಕೇಳಿದ್ರೆ ಪರಿಸರ ಜಾಗೃತಿ ಮತ್ತು ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು. ಅಂದ್ರೆ ಭಯಕ್ಕಿಂತ ಜಾಗೃತಿ ಮುಖ್ಯ. ಇಂದಿನ ಕಾಲದಲ್ಲಿ ಯೂಟ್ಯೂಬ್, ಪಾಡ್ಕಾಸ್ಟ್, ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೇನು ಹೇಳಿದ್ರೂ ಕ್ಷಣಗಳಲ್ಲಿ ವೈರಲ್ ಆಗ್ತದೆ. ಅದರಲ್ಲಿ ಸತ್ಯ ಎಷ್ಟು, ಪ್ರಚಾರ ಎಷ್ಟು ಅನ್ನೋದನ್ನ ಜನರೇ ವಿವೇಕದಿಂದ ಅರ್ಥ ಮಾಡ್ಕೊಳ್ಬೇಕು. ಜ್ಯೋತಿಷ್ಯವು ಕೆಲವರಿಗೆ ನಂಬಿಕೆ, ಕೆಲವರಿಗೆ ಮನರಂಜನೆ, ಮತ್ತೊಬ್ಬರಿಗೆ ಮಾರ್ಗದರ್ಶನ ಇರಬಹುದು. ಆದರೆ ದೇಶದ ಭವಿಷ್ಯ, ಯುದ್ಧ, ಸಾವು, ದುರಂತಗಳಂತಹ ವಿಷಯಗಳಲ್ಲಿ ವಿಜ್ಞಾನ, ಅಧಿಕೃತ ಮಾಹಿತಿ ಮತ್ತು ವಾಸ್ತವಾಂಶಗಳನ್ನೇ ಮೊದಲಿಗೆ ನಂಬುವುದು ಉತ್ತಮ. ಕೊನೆಯಲ್ಲಿ ಹೇಳುವುದಾದ್ರೆ, ಭಯಪಡುವುದಕ್ಕಿಂತ ಜಾಗರೂಕರಾಗಿರುವುದು ಮುಖ್ಯ. ವದಂತಿಗಳಿಗಿಂತ ವಾಸ್ತವಾಂಶಗಳನ್ನು ನಂಬುವುದು ಇನ್ನೂ ಮುಖ್ಯ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.